ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಬರುವ ಮಲ್ಲ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಸ್ತೆ ತಡೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ವಿಜಯಪುರ ಟು ಯಾದಗಿರಿ ಹೆದ್ದಾರಿ ತಡೆದು ಉಗ್ರ ಹೋರಾಟವನ್ನ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಸವಸಾಗರ ಡ್ಯಾಮಿನ ಮುಖಾಂತರ ಎಡದಂಡೆ ಮುಖ್ಯ ಕಾಲುವೆಯಿಂದ ಏಪ್ರಿಲ್ 15ರವರೆಗೆ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಹೋರಾಟದಲ್ಲಿ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಎಸ್ ಹಗರಟಗಿ ಹಾಗೂ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ ಹದನೂರ್ ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷರು, ರೈತ ಸಂಘದ ಮುಖಂಡರು, ವಿವಿಧ ಸಂಘಟನೆಯ ಮುಖಂಡರು, ವಿವಿಧ ಸಂಘಟನೆಯ ಕಾರ್ಯಕರ್ತರು, ಬೀಜ ಮತ್ತು ರಸಗೊಬ್ಬರ ಮಾರಾಟಗಾರರು, ರೈತರು, ಪ್ರಗತಿಪರ ಚಿಂತಕರು ಹಾಗೂ ವಿಶ್ವನಾಥ್ ರೆಡ್ಡಿ ಯಾಳಗಿ, ಶರಣಬಸವ ಡಿಗ್ಗಾವಿ, ಯಮನಪ್ಪ ಗೌಡ ತಳವಾಡಿ, ಭೀಮನಗೌಡ ದೇಸಾಯಿ, ರುದ್ರಗೌಡ ರೆಡ್ಡಿ ಹೊಸಮನಿ, ಅಮೃತಗೌಡ ಅಚರೆಡ್ಡಿ, ಪ್ರಭಾಸ್ ರೆಡ್ಡಿ ದೇಸಾಯಿ, ಶೇಖರ್ ಗೌಡ ಬಿಳವಾರ್, ಪ್ರಶಾಂತ್ ರೆಡ್ಡಿ ಕಬ್ಬಸವಾಳಗಿ, ಗುರುನಾಥ್ ರೆಡ್ಡಿ ಬಿ ಸಾಸನೂರ್, ಮಡಿವಾಳಪ್ಪ ಗೌಡ ಪಾಟೀಲ್, ಬಾಷಾ ಸಾಬ್ ಮೂಲಿಮನಿ, ಮಲ್ಲನಗೌಡ ತಳವಾಡ, ಸಂಗನಗೌಡ ಪಾಟೀಲ್, ಈರಣ್ಣ ಸಾಹುಕಾರ್, ಮಲ್ಲನಗೌಡ, ಮುತ್ತಪ್ಪ ಗೌಡ ಪಸರನಹಳ್ಳಿ, ದೇವೇಂದ್ರಪ್ಪ, ರಾಜಶೇಖರ್ ಗೌಡ ಯಾಳಗಿ, ಗೊತ್ತಪ್ಪ ಗೌಡ ಮಾಲಿಪಾಟೀಲ್, ಪ್ರಭುದೇವ್ ನಾಯಕ್, ಶಿವಪ್ಪ ಪೂಜಾರಿ, ಶರಣಪ್ಪ ತಳವಾರ್, ನವಬಿ ರಸೂಲ್ ಮೂಲಿಮನಿ, ಮೋಹನ್ ರೆಡ್ಡಿ ನವದಿಗಿ, ರಾಮನಗೌಡ ಮಾಲಿ ಪಾಟೀಲ್, ಮಲ್ಲಿಕಾರ್ಜುನ್ ದೇವರಮನಿ, ರಂಗಣ್ಣ ದೊರೆ ಅಲ್ದಾಳ್, ರಾಜು ದೊರೆ ಅಲ್ದಾಳ್, ಭೀಮರೆಡ್ಡಿ ಅಲ್ದಾಳ್, ನಿಂಗರೆಡ್ಡಿ, ದೇವೇಂದ್ರಪ್ಪ ಕೊಲ್ಕೂರ್, ಬಾಬು ಜಲಾಲ್ ಸಾಬ್, ಶಿವನಗೌಡ ಅಚ್ಚರೆಡ್ಡಿ, ಮಲ್ಲಣ್ಣ ಸಾಹುಕಾರ್, ಜಾಲಿ ಬೆಂಚಿ, ಗುರುನನ್ ಗೌಡ ಮಾಲಹಳ್ಳಿ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಹನುಮಂತರಾಯಗೌಡ ಯಡಿಯಾಪುರ, ನ್ಯೂಸ್ 26 ಕನ್ನಡ, ರಾಯಚೂರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬರತಕ್ಕಂಥ ಮಲ್ಲ ಬಿ ಗ್ರಾಮದಲ್ಲಿ ರಸ್ತೆ ತಡೆದು ರೈತರು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿದ್ದಾರೆ. ಎದರ ಸಲುವಾಗಿ ಅಂದರೆ ನೀರಿನ ಸಲುವಾಗಿ ಪ್ರತಿಭಟನೆ ನಡೆಸಿದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ಉಗ್ರ ಹೋರಾಟ ಮಾಡ್ತಿದ್ದಾರೆ ಮತ್ತು ಸುತ್ತಮುತ್ತಲ ಕೆಂಬ ಹೋಬಳಿಯಿಂದ ಬರತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರು ಕೂಡಿಕೊಂಡು ಸಿಂದಗಿ ಶಾಪುರ ಹೆದ್ದಾರಿಯನ್ನು ತಡೆದು ಉಗ್ರ ಹೋರಾಟವನ್ನು ಮಾಡ್ತಿದ್ದಾರೆ. ಇಲ್ಲಿ ಒಬ್ಬ ರೈತರು ಮಾತಾಡ್ಸೋಣ ಬನ್ನಿ, ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್, ತಮ್ಮ ಹೆಸರೇನು? ಸರ್, ನಮ್ಮದು ಉದ್ದೇಶ ಏನಪ್ಪ ಅಂತ ನಾವು ರೈತರು ಕವಳಿಗದ್ದೆ ಒಣಗ್ಲಕತ್ತ, ಎಲ್ಲ ಶೇಂಗಾ ಸಜ್ಜಿ ಎಲ್ಲ ಒಣಗ್ಲತ್ತವ. ನೀರಿಲ್ಲದಂದ್ರೆ ಬದುಕೋಕ್ಕಾಗಲ್ಲ. ನೀರು ಸದ್ಯ ಎಂಟು ದಿನ ನಮಗೆ 15ರವರೆಗೆ ನೀರು ಮುಗಿಯಪ್ಪ ಅಂತಂದ್ರೆ ನಮ್ಗೆ ಅನಿವಾರ್ಯ ಅದ. ನಮ್ಮ ಹೊಟ್ಟೆ ಪಾಡಿಗೆ ನಾವು ಇದು ಮಾಡ್ಲಕತ್ತೀವಿ. ಇದು ನಾವು ನೀರು ಎಲ್ಲಿವರೆಗೆ ಬಿಡೋಲ್ಲ ಅಲ್ಲಿವರೆಗೆ ನಾವು ಸರ್ಕಾರ ನಿಮಗೆ ರೈತರಿಗೆ ಏನು ಹೇಳಲು ಬಯಸ್ತದೆ? ಸರ್ಕಾರ ಅಲ್ಲಿಯವರೆಗೆ ಮತ್ತೆ ಕ್ಯಾನಲ್ ಇಲ್ಲಿ ಕ್ಯಾನಲ್ ಸೈಡ್ ನೀರು ಹೋಗ್ತೈತಲ್ಲ, ಇದರ ಹೊರತಾಗಿ ನಾವು ಮತ್ತೆ ಕ್ಯಾನಲ್ ಅಧಿಕಾರಿಗಳು ಹೋಗಿ ಕೇಳಿದ್ರೆ ಅವರಿದ್ರು, ಅವರು ಮಿನಿಸ್ಟ್ರಿಗೆ ಹೇಳಿದ್ರೆ ಸಾಹೇಬ್ರಿಗೆ ಅವ್ರು ಹೇಳ್ತಾರ ಆ ನೀರುಗಳು ವಾರ ಬಂದು ನೀರಾಗ ನಮ್ಗೆ ಹುಟ್ಟದೇ 5 ದಿನ ನೀರು. ಆ 5 ನೀರಿನಲ್ಲಿ ಒಟ್ಟು ನೀರುಗಳು ತುಂಬಿಕೊಂಡು ಹೋಗೋಕ್ಕೆ ಬಾಜು ಕ್ಯಾನಲ್ ಸೈಡ್ ಉಳಿಸಿರ್ತಾರೆ. ಹಿಂಗಾಗಿ ನಮ್ಮ ರಸ್ತೆನೂ ಪೂರ ಒಣಗಿ ಹೋಗ್ಯಾವ. ಹಿಂಗಾಗಿ ನಾವು ಪರಿಸ್ಥಿತಿ ಬೇರೆ ಮಾತಾಡೋಕ್ಕೆ ನಮ್ಗೆ ಸಮಸ್ಯೆನಿಲ್ಲ. ಅದ್ರ ಬಲಿಗಳು ಬಲಿ ಹೋದ್ರೆ ಈ ಬೆಳೆ ಯಾಕೆ ತಡ ಆಗಿ ಹಚ್ತೀರಿ ನೀವು ಅಂತ ಅವರೇ ನಮಗೆ ಕೇಳ್ತಾರ. ಅವರೇ ನಮಗೆ ಕೇಳಿದಾಗ ನಾವು ಏನಾದರೂ ಉತ್ತರ ಕೊಡೋಣ. ನಾವು ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಹೆಂಗೆ ಸರ್ ಹೋರಾಟ? ನೀವು ರೈತರಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ರಿ, ನಿಮ್ಮ ಗಡುವು ಮುಗಿದೋಯ್ತು. ಗಡುವು ಮುಗಿದುವುದ ಸಲುವಾಗಿ ಉಗ್ರ ರೈತ ಹೋರಾಟ ಕೈಗೊಂಡಿದ್ದಾರೆ. ಮಾರ್ಚ್ 5ನೇ ತಾರೀಕು ಹುಣಸಗಿ ಪಟ್ಟಣದಿಂದ ನಾರಾಯಣಪುರವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ನಾವು ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಏಪ್ರಿಲ್ 15ನೇ ತಾರೀಕು ನೀರು ಕೊಡಬೇಕಂತ ಒಂದು ಮನವಿ ಮಾಡಿದ್ವಿ. ಅದಕ್ಕೆ ಸರ್ಕಾರ ವಿಚಾರ ಮಾಡೋಣ ಅಂತ ಮನವಿ ಹೇಳಿದ್ರು ನಮಗೆ. ಆದರೆ ಏಪ್ರಿಲ್ 10 ಅಲ್ಲ, ಏಪ್ರಿಲ್ 5ರೊಳಗೆ ಇವತ್ತು ನೀರು ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ, KBJN ಅಧಿಕಾರಿಗಳು ಮತ್ತು ಸರ್ಕಾರ ಸಚಿವರು ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ರಸ್ತೆ ರೋಕ ಬಂದ್ ಮಾಡಿ ಈ ಕೆಂಪಾಯಪಟ್ಟಣ ಸುತ್ತಮುತ್ತ ಎಲ್ಲ ರೈತ ಬಾಂಧವರು ಸೇರಿ ಇವತ್ತು ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ಸರ್ಕಾರಕ್ಕೆ ಬೆಸಿ ಮುಟ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ನಾವು ಜೀವ ಕೊಡ್ತೀವಿ ಹೊರತು ನೀರು ಬಿಟ್ಟು ಹೋಗಿಲ್ಲ ಅಂತ ತೀರ್ಮಾನಕ್ಕೆ ಎಲ್ಲ ರೈತರು ಬಂದುಬಿಟ್ಟಿದ್ದೀವಿ.
ಇಂಥ ರಾಜಕಾರಣಿಗಳು ಸಲಹಾ ಸಮಿತಿ ಸದಸ್ಯರು ದಿನಕ್ಕೊಂದು ಸಲಹಾ ಸಮಿತಿ ಮಾಡ್ತಾರೆ. ಇವ್ರಿಗೆ ಏನಾದ್ರು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇದೆಯಾ, ಮಾನ ಮರ್ಯಾದೆ ಇದೆಯಾ? ಅಂದ್ರೆ 1ರಿಂದ 10 ತಾರೀಕು ನೀರಂತೆ ಸ್ಟೇಟ್ಮೆಂಟ್ ಸಾಮಾಜಿಕ ಜಾಲತಾಣ ಹರಿದಾಡ್ತೈತೆ, ಅದಕ್ಕೆ ಏನು ಹೇಳ್ತೀರಿ ನೀವು? ಅದೆಲ್ಲ ಬೋಗಸ್ಸು. ಇವ್ರು ರಾಜಕಾರಣಿಗಳು ರೈತರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೆಲ್ಲ ಬೋಗಸ್ಸು. ಪತ್ರಿಕೆ ಸುಳ್ಳು ಹೇಳಿ ಪತ್ರಕರ್ತನ ದಾರಿ ತಪ್ಪತಕ್ಕಂಥ ವಿರೋಧ ಮಾಡ್ಯಾರ. ಇವ್ರು ಯಾರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ. ನಮ್ಮ ಹೋರಾಟ ನೀರು ಬರುವವರೆಗೆ ನಿರಂತರವಾಗಿ ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಾವು ಮಾಡ್ತಾ ಇದ್ದೀವಿ. ಸರ್, ಮುಂದಿನ ದಿನಮಾನಗಳಲ್ಲಿ ನೀರು ಬಿಡ್ಲಿಕ್ಕೆ ನೀವು ಮುಂದಿನ ದಿನಗಳು ಇವತ್ತು ಒಂದು ಹೋಬಳಿ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಬಂದ್ ಮಾಡತಕ್ಕಂಥ ಕಾರ್ಯ ಏನಾದರೂ ಮಾಡ್ತೀರಾ? ನಾಳೆ 2ನೇ ತಾರೀಕು ಇಡೀ ಎಲ್ಲ ಸರ್ವ ಸಂಘಟನೆಗಳು, ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆ, ರೈತ ಸಂಘಟನೆಗಳು, ಎಲ್ಲ ಸಾಮೂಹಿಕ ಸಂಘಟನೆ ಒಳಗೆ ನಾಳೆಗೆ ಯಾದಗಿರಿ ಜಿಲ್ಲಾವನ್ನು ಕೇಂದ್ರವನ್ನು ಬಂದ್ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದಕ್ಕೆ ನಾಳೆಗೆ ಜಿಲ್ಲಾ ಕೇಂದ್ರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಇಡೀ ಜಿಲ್ಲೆಯ ರೈತರ ಶಕ್ತಿ ಏನಂತಕ್ಕಂಥದ್ದನ್ನ ರಾಜಕಾರಣಿಗೆ ತೋರಿಸತಕ್ಕಂಥ ನಿರ್ಧಾರ ನಾವು ಬಂದಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.